ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಕಡಾಯಿ ಪನ್ನೀರನ್ನ ಮಾಡ್ತಾಯಿದ್ದೀನಿ. ಕಡಾಯಿ ಪನ್ನೀರ್ಗೆ ಮಸಾಲೆ ಪದಾರ್ಥ ಕೂಡ ಹುರ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಪ್ಯಾನಲ್ಲಿ ಡ್ರೈ ಪ್ಯಾನ್ ಇರಬೇಕು. ಫ್ಲೇಮ್ ಕೂಡ ತುಂಬ ಲೋ ಇರಬೇಕು. ಇದಕ್ಕೆ ಒಂದು ಚಿಕ್ಕ ಮುಷ್ಟಿ ಆಗೋಷ್ಟು ಮೆಣಸು, ಒಂದು ದೊಡ್ಡ ಇಂಚಾಗಷ್ಟು ಚಕ್ಕೆ, 6 ಲವಂಗ, 3 ಏಲಕ್ಕಿ, 1 ಅನಾನಸ್ ಮೊಗ್ಗು, ಸ್ವಲ್ಪ ಜಾವಿತ್ರಿ, ಸ್ವಲ್ಪ ಕಲ್ಲು ಹೂವು ಮತ್ತು 5 ಖಾರದ ಕೆಂಪು ಮೆಣಸಿನ್ಕಾಯಿ ಬಿಸಿಲಲ್ಲಿ ಒಣಗಿಸಿರೋದು. ಇದಕ್ಕೆ 1 ದೊಡ್ಡ ಸ್ಪೂನ್ ಆಗೋಷ್ಟು ಜೀರಿಗೆ, ಅದೇ ಸ್ಪೂನಲ್ಲಿ 1 ದೊಡ್ಡ ಸ್ಪೂನ್ ಆಗೋಷ್ಟು ಸೋಂಪು. ಇವೆರಡನ್ನೂ ಫಸ್ಟ್ ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. 1 ನಿಮಿಷ ಆದ ತಕ್ಷಣ ಅದು ಘಮ ಬಿಡುತ್ತೆ. ಅದಾದ ತಕ್ಷಣ ಇದೆಲ್ಲ ಮಸಾಲೆ ಸ್ಪೈಸಸ್ನ ಒಟ್ಟಿಗೆ ಸೇರಿಸ್ಕೊಂಡು ಒಂದು 3 ಮಿನಿಟ್ಸ್ ತುಂಬ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಈ ಮೆಣಸಿನ್ಕಾಯಿ ತುಂಬ ಖಾರ ಆಯಿತು. ಸೊ ಇದಾದಮೇಲೆ ನಾನು ಯಾವುದೇ ಖಾರ ಪುಡಿ ಮೆಣಸಿನ್ಕಾಯಿ ಹಾಕೋದಿಲ್ಲ. ಹುರ್ಕೊಳ್ಳುವಾಗ ನಿಮಗೆ ಆ ಪದಾರ್ಥ ಸ್ವಲ್ಪ ರೋಸ್ಟ್ ಆಗಿದೆ ಆ ಕಲರಲ್ಲಿ ಗೊತ್ತಾಗುತ್ತೆ. ಅದಾದ ತಕ್ಷಣ ಫ್ಲೇಮ್ನ ಆಫ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಬಿಟ್ಬಿಡಿ. ಅದನ್ನು ಬಿಸಿಗೆ ಇನ್ನು ಕ್ರಿಸ್ಪಿಯಾಗಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ 2-4 ಮಿನಿಟ್ಸ್ ಆದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಪೌಡರ್ ಆಗುತ್ತೆ. ಈ ಪೌಡರ್ನ ನೀವು 2 ಟೈಮ್ಸ್ ಯೂಸ್ ಮಾಡ್ಬೋದು. ಈ ಕ್ವಾಂಟಿಟಿಯಲ್ಲಿ ನೀವು ಈ ಕಡಾಯಿ ಪನ್ನೀರ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಗರಂ ಮಸಾಲೆ ಥರ ಇನ್ನೊಂದು ಪದಾರ್ಥ ಕೂಡ ಯೂಸ್ ಮಾಡ್ಬೋದು. ಇದು 2 ಟೈಮ್ಸ್ ಆಗುತ್ತೆ. ಇಷ್ಟು ಮಸಾಲೆ ಬರುತ್ತೆ ಪೌಡರ್. ಇದಕ್ಕೆ ರೋಸ್ಟೆಡ್ ಮಸಾಲೆ ಡಿಫ್ರೆಂಟ್ ಟೇಸ್ಟ್ ಮತ್ತು ಅಥೆಂಟಿಕ್ ಟೇಸ್ಟ್ ಕೂಡ ಕೊಡುತ್ತೆ. ಇದನ್ನು ನೀವು ಒಂದು ಚಿಕ್ಕ ಬಾಟಲ್ ಅಥವಾ ನಿಮ್ಮ ಚಿಕ್ಕ ಜಾರ್ಗೆ ಯಾವುದಾದ್ರೂ ಒಂದಿದ್ದರೆ ಸ್ಟೋರ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಿಮಗೆ ಯಾವಾಗ ಮಾಡಬೇಕನ್ಸುತ್ತೋ ಅವತ್ತಿನ ದಿನ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಮಾಡಿದ ತಕ್ಷಣವೇ ಯೂಸ್ ಮಾಡ್ಕೊಳ್ಳೋದು ಅಂತಲೂ ಇಲ್ಲ. ಸೊ ಇದನ್ನು ನಾನು ಸ್ಟೋರ್ ಮಾಡಿಕೊಂಡಿದ್ದೆ. ಕಡಾಯಿ ಪನ್ನೀರನ್ನ ನಾನು ಬೇರೆ ದಿನ ಮಾಡಿದ್ದೆ. ಈ ಥರ ಚಿಕ್ಕ ಬಟರ್ ಜಾರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಸಾಲ ಐಟಮ್ ಚೆನ್ನಾಗಿರುತ್ತೆ. ಸೊ ಇವಾಗ ಕಡಾಯಿ ಪನ್ನೀರ್ಗೆ ನಾನು 1 ಟೀ ಲೋಟದಲ್ಲಿ ಅದ್ರ ಕಾಲು ಭಾಗದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದು ಪೇಸ್ಟ್ ತಯಾರಿಸ್ಕೊಳ್ಳೋಣ. ಇದಕ್ಕೆ ಕರಿಬೇವು ಸೊಪ್ಪು ದೊಡ್ಡ ಹಿಡಿ. ಫಸ್ಟ್ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚಟಪಟ ಅಂದಮೇಲೆ 1 ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ ಅಥವಾ 1 ಗಡ್ಡೆ ಬೆಳ್ಳುಳ್ಳಿ, 1 ದೊಡ್ಡ ಇಂಚಾಗಷ್ಟು ಶುಂಠಿ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಹಾಕ್ಕೊಳ್ಳೋಣ. ಇದೆಲ್ಲ ಫ್ರೈ ಮಾಡಾದಮೇಲೆ ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿ ಕೂಡ ಗಡ್ಡೆಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟಾಗಿ ಆಗಬೇಕು. ಇದಾದಮೇಲೆ 1 ದೊಡ್ಡ ಹಿಡಿ ಆಗೋಷ್ಟು ಗೋಡಂಬಿ ಕೂಡ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ಗೋಡಂಬಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಇದು ನಾರ್ತ್ ಇಂಡಿಯನ್ ಕ್ವಿಸಿನ್ ಆಗಿರೋದ್ರಿಂದ ಗೋಡಂಬಿ ಎಲ್ಲ ಜಾಸ್ತಿ. ಮತ್ತು ಇದಕ್ಕೆ 2 ದೊಡ್ಡ ಟೊಮ್ಯಾಟೊ. ಹುಳಿ ಟೊಮ್ಯಾಟೊ ಇದ್ದರೆ 2 ಸಾಕು. ಜಾಮ್ ಟೊಮ್ಯಾಟೊ ಇದ್ದರೆ 3 ಹಾಕ್ಕೊಳ್ಳಿ, ಅದು ಓಕೆ. ಆಮೇಲೆ ಇದೆಲ್ಲ ತಣ್ಣಗಾದಮೇಲೆ ಇಷ್ಟು ಸಾಫ್ಟಾಗಿರಬೇಕು. ಈ ಪೇಸ್ಟ್ ಮಾಡಬೇಕಂದ್ರೆ ಎಲ್ಲ ಎಣ್ಣೆಯಲ್ಲಿ ಇಷ್ಟು ಸಾಫ್ಟ್ ಆದರೆ ಸ್ವಲ್ಪ 1-2-3 ಮಿನಿಟ್ಸ್ ಆದಮೇಲೆ ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಳ್ಳಿ. ಮತ್ತು ಆ ಪ್ಯಾನಲ್ಲಿ ಇನ್ನೂ ಮಸಾಲೆ ಐಟಮ್ ಇರುತ್ತೆ. ಸೊ ಅದನ್ನೆಲ್ಲ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಜಾರ್ಗೆ ಅದೇ ನೀರು ಹಾಕ್ಕೊಂಡು ಈ ಥರ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆಗುತ್ತೆ, ಥಿಕ್ ಪೇಸ್ಟ್ ಆಗುತ್ತೆ. ಇವಾಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 4-5 ಚಮಚ ಆಗೋಷ್ಟು ತುಪ್ಪ ಎಲ್ಲ ಕರಗಿದ ಮೇಲೆ ಸಾಸಿವೆ, ಜೀರಿಗೆ. ಸೊ ನಾನು ಇದಕ್ಕೆ
ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಬೋದು. ಈರುಳ್ಳಿನ ಈ ಥರ ಹೆಚ್ಕೊಂಡಿದ್ದೀನಿ. ನಾನು ಸದ್ಯ ಬೀನ್ಸ್ ಇತ್ತು ಅಂತ ಬೀನ್ಸ್ ಹಾಕ್ಕೊಂಡಿದ್ದೀನಿ. ನೀವು ಆಲೂಗಡ್ಡೆ, ಹೂಕೋಸು ಏನಾದರೂ ಹಾಕ್ಕೊಳ್ಬೋದು. ಪನ್ನೀರ್ ಕೂಡ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ತಯಾರಿಸಿದಂಥ ಮಸಾಲೆ ಪೌಡರ್. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ ಚಟ್ಪಟ ಅಂದಮೇಲೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಏನು ಟೊಮ್ಯಾಟೊ ಹಾಕೋದು ಬೇಡ. ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಬೋದು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಆಗೋದು ಅಷ್ಟು ಕ್ರಿಸ್ಪಿನೆಸ್ ಇರುತ್ತೆ, ಕ್ರಂಚಿಯಾಗಿ ಕೂಡ ಇರುತ್ತೆ. ಅದಾದ ತಕ್ಷಣ ನಾವಿಲ್ಲಿ ರುಬ್ಕೊಂಡಿರೋ ಪೇಸ್ಟ್. ಈ ಪೇಸ್ಟ್ ನೋಡಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಪೇಸ್ಟಿಗೆ ನಾನೇನು ನೀರು ಜಾಸ್ತಿ ಹಾಕ್ಕೊಂಡಿಲ್ಲ. ಜಸ್ಟ್ ಪ್ಯಾನಲ್ಲಿರೋ ಮಸಾಲೆನ ತೆಗೆಯೋಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿರೋದು. ಇದನ್ನೆಲ್ಲ ನೀವು ಫ್ಲೇಮ್ನ ಮೀಡಿಯಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಪನ್ನೀರ್ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಇದನ್ನು ಬಾಡಿಸ್ಕೊಳ್ತಾನೇ ಇರಿ. ನೋಡಿ ಪರ್ಫೆಕ್ಟ್ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗಿದೆ. ಸೊ ಈ ಪೇಸ್ಟಲ್ಲೇ ನಿಮಗೆ ಹುಳಿ ಇರುತ್ತೆ, ಯಾಕಂದರೆ ಟೊಮ್ಯಾಟೊ ಎಲ್ಲ ರುಬ್ಬಿರ್ತೀವಿ. ಸೊ ಇವಾಗ ಮಸಾಲೆ ನಾನೇನು ಪೌಡರ್ ಮಾಡ್ಕೊಂಡಿದ್ದೆ ಅದರಲ್ಲಿ ಜಸ್ಟ್ 1 ಚಮಚ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. 1 ಚಮಚ ಸಾಕು. ಅದರಲ್ಲೇ ಖಾರ ಕೂಡ ಇರುತ್ತೆ. ಇಫ್ ಇನ್ ಕೇಸ್ ಆ ಮಸಾಲೆ 1 ಚಮಚದಲ್ಲಿ ಖಾರ ನಿಮಗೆ ಬಂದಿಲ್ಲ ಅಂದರೆ ನಿಮಗೆ ಮೇಲ್ಗಡೆ ಏನಾದರೂ ಖಾರ ಬೇಕು ಅನಿಸಿದ್ರೆ ಮೇಲ್ಗಡೆ ಒಂದು ಅರ್ಧ ಚಮಚ ಖಾರ ಪುಡಿ ಕೂಡ ಹಾಕ್ಕೊಳ್ಬೋದು. ಬರೀ 1 ಚಮಚ ಮಾತ್ರ ಮಸಾಲೆ ಪುಡಿ ಇಲ್ಲಿ ಹಾಕ್ಕೊಂಡೆ. ಚಿಟಿಕೆ ಆಗಷ್ಟು ಅರಿಶಿನ ಮತ್ತು 1 ಸ್ಪೂನ್ ಆಗಷ್ಟು ಉಪ್ಪು. ಸೊ ಇಲ್ಲಿಗೆ ಉಪ್ಪು, ಖಾರ ಮತ್ತು ಹುಳಿ ಕನ್ಸಿಸ್ಟೆನ್ಸಿ ಬ್ಯಾಲೆನ್ಸ್ ಆಯಿತು. ಸೊ ಇವಾಗ ಇದಕ್ಕೆ ನಾನು 1.5 ಆಗಷ್ಟು ನೀರು, 1.5 ಲೋಟ ಆಗಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಅರ್ಧ ಲೋಟ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡೆ. ಸೊ ಮತ್ತೆ ಇನ್ನು 1 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಚೆಕ್ ಮಾಡಿ ಉಪ್ಪು ಕರೆಕ್ಟ್ ಇದೆಯಾ, ಖಾರ ಇದೆಯಾ ಮಸಾಲೆ ಹಾಕಿದ್ರಲ್ಲಿ, ಮತ್ತು ಹುಳಿ ಬರ್ತಾ ಇದೆಯಾ ಅಂತ. ಇದೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಒಂದ್ಸಲ ನೋಡಿ 1 ಸ್ಪೂನು ಉಪ್ಪಿದೆಯಾ, ಖಾರ ಇದೆಯಾ, ಹುಳಿ ಇದೆಯಾ ಅಂತ. ಇದಾದಮೇಲೆ ಲಾಸ್ಟಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ 1 ದೊಡ್ಡ ಸ್ಪೂನ್ ಆಗಷ್ಟು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಕುದಿಸ್ಕೊಳ್ಳಿ, ಬಾಡಿಸ್ಕೊಳ್ತಾ ಇರಿ. ಮತ್ತು ಫ್ಲೇಮ್ನ ಲೋ ಮಾಡುವಾಗ ಪ್ಯಾನ್ ಮುಚ್ಚಿ. ನಿಮಗೆ ಇನ್ನೂ ಬಟ್ರಿ ಟೈಪ್ ಏನಾದರೂ ಫ್ಲೇವರ್ ಬೇಕಂದರೆ ಮೇಲ್ಗಡೆ ಬಟರ್ ಕೂಡ ಹಾಕ್ಕೊಳ್ಬೋದು ಎಲ್ಲ ಬಾಯ್ಲ್ ಆದಮೇಲೆ. ನಾನು ಬಟರ್ ಹಾಕ್ಕೊಳ್ಳಿಲ್ಲ, ಸೊ ನೀವು ಹಾಕ್ಕೊಳ್ಬೋದು, ಪರವಾಗಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಎಲ್ಲ ಪರ್ಫೆಕ್ಟಾಗಿತ್ತು. ಖಾರ, ಹುಳಿ ಮತ್ತು ಉಪ್ಪು ಕೂಡ ಕರೆಕ್ಟಾಗಿತ್ತು. ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ಈ ವಿಡಿಯೋ ಹೇಗಿತ್ತು, ನೀವು ಯಾವ ಥರ ಮಾಡ್ತೀರಾ ಕಡಾಯಿ ಪನ್ನೀರ್ ನನಗೆ ಕೂಡ ಶೇರ್ ಮಾಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.